ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದಿಸ್ ಈಸ್ ಚಿರಂಜೀವಿ ವಿ ಬಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗೌರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ರಿಪ್ಪನ್ಪೇಟ್. ಎಲ್ಲರಿಗೂ ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಿಪ್ಪನ್ಪೇಟೆಗೆ ಸ್ವಾಗತ. 2020-21ನೇ ಶೈಕ್ಷಣಿಕ ವರ್ಷಕ್ಕೆ ಪ್ರಥಮ BComಗೆ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಅಥವಾ ಅಡ್ಮಿಷನನ್ನು ಮಾಡ್ಕೊಂಡಿದ್ದಾರೆ ಕುವೆಂಪು ಯೂನಿವರ್ಸಿಟಿ ಅಂಡರಲ್ಲಿ, ಅವರಿಗೆ ಟೋಟಲಾಗಿ 6 ಸಬ್ಜೆಕ್ಟ್ಗಳು ಬರುತ್ತೆ. ಆ 6 ಸಬ್ಜೆಕ್ಟ್ಸ್ಗಳಲ್ಲಿ ನಾವು ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ಇಲ್ಲಿ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ನಾನು ಕೂಡ ಒಂದು ಸಬ್ಜೆಕ್ಟನ್ನು ನಿಮಗೆ ಹ್ಯಾಂಡಲ್ ಮಾಡ್ತಾ ಹೋಗ್ತೀನಿ. ದಟ್ ಈಸ್ BEGP ಅಂತೇಳಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಗೌರ್ನಮೆಂಟ್ ಪಾಲಿಸಿ ಅಂತೇಳಿ. ಹಾಗಾದರೆ ಈ ಸಬ್ಜೆಕ್ಟ್ಸಲ್ಲಿ ನಾವು ಏನನ್ನು ಸ್ಟಡಿ ಮಾಡ್ತೀವಿ, ಏನೇನು ಕಲಿತೀವಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬಿಫೋರ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದ 6 ಸಬ್ಜೆಕ್ಟ್ಸ್ ಇನ್ ದಿಸ್ ಸೆಮಿಸ್ಟರ್: ಕನ್ನಡ, ಇಂಗ್ಲೀಷ್, ಫೈನಾನ್ಷಿಯಲ್ ಅಕೌಂಟಿಂಗ್, MBC ಅಂತ ಬರುತ್ತೆ, PBM ಅಂತೇಳಿ ಬರುತ್ತೆ, ಆ್ಯಂಡ್ ಫೈನಲಿ BEGP ಅಂತೇಳಿ ಬರುತ್ತೆ. BEGP ಅಂದರೆ ಏನು? ಫುಲ್ ಫಾರ್ಮ್ ಅಂತಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಗೌರ್ನಮೆಂಟ್ ಪಾಲಿಸಿ. ವ್ಯವಹಾರದ ಒಂದು ವಾತಾವರಣ ಮತ್ತು ಸರ್ಕಾರದ ಒಂದು ಪಾಲಿಸಿಗಳು. ಈ ಒಂದು ಟೈಟಲ್ ಬೇಸ್ ಮೇಲೆ ನೀವು ಒಂದು ಸಬ್ಜೆಕ್ಟಾಗಿ ಈ ಒಂದು ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ ಸ್ನೇಹಿತರೆ. ಹಾಗಾದರೆ ಆಲ್ರೆಡಿ ನಿಮಗೆ ಸಿಲೆಬಸ್ಸನ್ನು ಫಾರ್ವರ್ಡ್ ಮಾಡಿದ್ದೆ. ಆ ಸಿಲೆಬಸ್ಸನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಆ ಸಿಲೆಬಸ್ ಪ್ರಕಾರ ಏನೇನು ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಸೆಮಿಸ್ಟರ್ ಫಸ್ಟ್ BCom ಮಕ್ಕಳಿಗೆ ಬರುವಂತಹ ಕುವೆಂಪು ಯೂನಿವರ್ಸಿಟಿ ಅಂಡಲ್ಲಿ ಬರುವಂತಹ BCom ಸಿಲೆಬಸ್ ಇದು. ಒಂದು ಸಬ್ಜೆಕ್ಟ್ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನೋಡ್ತಾ ಹೋದರೆ BCom ಫಸ್ಟ್ ಸೆಮಿಸ್ಟರ್ ಕೋರ್ಸ್ಗೋಸ್ಕರ ಒಂದು ಸಿಲೆಬಸ್ಸನ್ನು ಫ್ರೇಮ್ ಮಾಡಿದರೆ, ಅದರಲ್ಲಿ ಎಸ್ಪೆಷಲಿ BEGP, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಗವರ್ನಮೆಂಟ್ ಪಾಲಿಸಿ ಅಂತೇಳಿ ನೋಡೋಣ. ಅದರಲ್ಲಿ ಟೋಟಲ್ ನಿಮಗೆ 5 ಯೂನಿಟ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀರಾ, 5 ಚಾಪ್ಟರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟಾಪಿಕ್ ಅಥವಾ ಚಾಪ್ಟರ್ ಅಂತ ನಾವು ನೋಡೋದಾದರೆ ಇಂಟ್ರಡಕ್ಷನ್ ಟು ಬಿಸ್ನೆಸ್ ಎನ್ವಿರಾನ್ಮೆಂಟ್. ಆ ಬಿಸ್ನೆಸ್ ಅಂದರೆ ಏನು, ಬಿಸ್ನೆಸ್ಸನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನು ನಾವು ಇನ್ ಡೀಟೇಲ್ ಆಗಿ PUCನಲ್ಲಿ ಬಿಸ್ನೆಸ್ ಸ್ಟಡೀಸ್ ಅಂತ ನೀವು ಸ್ಟಡಿ ಮಾಡಿರ್ತೀರ. ಹಾಗಾದರೆ ಬಿಸ್ನೆಸ್ ಸ್ಟಡೀಸನ್ನು ನಾವು ಓದೋದ್ರಿಂದ ಏನು ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಸಬ್ಜೆಕ್ಟ್ಸಲ್ಲಿ ಬೇಸಿಕ್ ಅದರ ಮೀನಿಂಗನ್ನು ತಿಳ್ಕೊಳ್ತಾ ಹೋಗ್ತೀವಿ. ಆಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್, ಮೇನ್ ಆಬ್ಜೆಕ್ಟಿವ್ ಏನಿರುತ್ತೆ ಒಂದು ಕಂಪನಿ ಅಥವಾ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನಾನೊಂದು ಬಂಡವಾಳವನ್ನು ಹೂಡ್ತಾ ಇದ್ದೀನಿ ಒಂದು ಕಂಪನಿ ಅಥವಾ ಬಿಸ್ನೆಸ್ಸಲ್ಲಿ ಅಂತಂದರೆ, ಅದರ ಒಂದು ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಇನ್ ದ ಫಾರ್ಮ್ ಆಫ್ ಪ್ರಾಫಿಟ್. ಒಂದು ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದಕ್ಕೆ ನಾವು ಪ್ರಾಫಿಟ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಒಬ್ಬ ಬಿಸ್ನೆಸ್ ಮನ್ ಏನು ಮಾಡ್ತಾನೆ, ಇನ್ವೆಸ್ಟ್ಮೆಂಟನ್ನು ಮಾಡ್ತಾನೆ, ಅದಕ್ಕೆ ತಕ್ಕಾಗಿ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಹಾಗಾಗಿ ಬಿಸ್ನೆಸ್ ಅಂದರೆ ಏನು, ಅದರ ಮೀನಿಂಗು, ಡೆಫಿನೇಷನ್ ಅಂತ ತಿಳಿತೀವಿ, ಆಬ್ಜೆಕ್ಟಿವ್ಸ್, ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ತಿಳಿತೀವಿ. ಬಿಸ್ನೆಸ್ಸನ್ನು ಒಂದು ಎನ್ವಿರಾನ್ಮೆಂಟ್, ಇಂಟರ್ನಲ್ ಎನ್ವಿರಾನ್ಮೆಂಟ್ ಇರುತ್ತೆ, ಬಿಸ್ನೆಸ್ನ ಒಳಗಡೆ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ, ಹಾಗೆ ಹೊರಗಡೆ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ. ಲೈಕ್ ಎಕನಾಮಿಕ್ ಎನ್ವಿರಾನ್ಮೆಂಟ್, ಸೋಷಿಯಲ್ ಎನ್ವಿರಾನ್ಮೆಂಟ್, ಕಲ್ಚರಲ್ ಎನ್ವಿರಾನ್ಮೆಂಟ್, economical environment, demographical environment, legal environment, technological environment, as well as emerging scenario and business policy. ಈಗ ಒಂದು ಪ್ರೆಸೆಂಟ್ ಸೆನಾರಿಯೋ, ಈ ಪ್ರೆಸೆಂಟ್ ಯಾವ ರೀತಿ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇದೆ ಅನ್ನೋದನ್ನು ಕೂಡ ನಾವು ಈ ಒಂದು ಚಾಪ್ಟರ್ನಲ್ಲಿ, ಈ ಒಂದು ಮಾಡ್ಯೂಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಗೊತ್ತಾಗ್ತಿದೆಯಾ? ದಿಸ್ ಇಸ್ ದ ಫಸ್ಟ್ ಮಾಡ್ಯೂಲ್ ಅಂಡರ್ BEGP. ಆ್ಯಂಡ್ ಲೆಟ್ಸ್ ಕಮ್ ಟು ದ ಸೆಕೆಂಡ್ ಮಾಡ್ಯೂಲ್, ದಟ್ ಈಸ್ ಬಿಸ್ನೆಸ್ ಎಥಿಕ್ಸ್. ಎಥಿಕ್ಸ್ ಅಂದರೆ ಮೌಲ್ಯಗಳು. ನಾವು ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ದೀವಿ ಅಂದರೆ ವಿ ಶುಡ್ ಹ್ಯಾವ್ ಸಮ್ ಬೇಸಿಕ್ ಮೊರಾಲಿಟಿ, ಬೇಸಿಕ್ಸ್ ಎಥಿಕ್ಸ್. ಏನಪ್ಪ, ನಾವು ಒಂದು ಪ್ರಾಫಿಟ್ ಅರ್ನ್ ಮಾಡೋದು ಓಕೆ, ಆದರೆ ನಾವು ಆ ಪ್ರಾಫಿಟ್ ಅರ್ನ್ ಮಾಡಬೇಕಂದ್ರೆ ಕಸ್ಟಮರ್ಸ್ಗೆ ಒಂದು ಕ್ವಾಲಿಟಿ ಸರ್ವಿಸ್ ಇರ್ಬೋದು, ಕ್ವಾಲಿಟಿ ಗೂಡ್ಸನ್ನು ಇರ್ಬೋದು. ಈ ರೀತಿಯಾಗಿ ನಾವು ಪ್ರಾಂಪ್ಟಾಗಿ ಒಂದು ಸರ್ವಿಸನ್ನು ಅಥವಾ ಪ್ರಾಡಕ್ಟನ್ನು ಕಸ್ಟಮರ್ಸ್ಗಳಿಗೆ ನೀಡಿದರೆ ಮಾತ್ರ ನಾವು ಒಂದು ಬಿಸ್ನೆಸ್ಸನ್ನು ಗ್ರೋತ್ ಆಗುತ್ತೆ, ನಮ್ಮ ಒಂದು ಬಿಸ್ನೆಸ್ಸು ಪ್ರಾಫಿಟನ್ನು ಅರ್ನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ನಾವು ಪ್ರಾಂಪ್ಟಾಗಿ ಗೌರ್ನಮೆಂಟಿಗೆ ಕಟ್ಟಬೇಕಾಗಿರುವಂತಹ ಟ್ಯಾಕ್ಸ್ಗಳನ್ನು ಇರ್ಬೋದು, ಎಂಪ್ಲಾಯೀಸಿಗೆ ಕೊಡಬೇಕಾಗಿರುವಂಥ ಸ್ಯಾಲ್ರಿ ಆ್ಯಂಡ್ ರೆಮ್ಯುನರೇಷನ್ಸ್ ಇರ್ಬೋದು, ಪ್ರಾಂಪ್ಟಾಗಿ ಕೊಡ್ತಾ ಹೋದರೆ ಅದು ಒಂದು ಬಿಸ್ನೆಸ್ ಎಥಿಕ್ಸಲ್ಲಿ ಬರುತ್ತೆ. ಆ ಒಂದು ಮಾಡ್ಯೂಲ್ನಲ್ಲಿ ನಾವು ಯಾವುದನ್ನು ಸ್ಟಡಿ ಮಾಡ್ತೀವಿ ಅಂತಂದರೆ ಪ್ರಿನ್ಸಿಪಲ್ಸ್ ಆಫ್ ಬಿಸ್ನೆಸ್ ಎಥಿಕ್ಸ್, ಅನ್ಎಥಿಕಲ್ ಪ್ರಾಕ್ಟೀಸಸ್ ಯಾವ್ಯಾವನ್ನ ಮಾಡ್ಬೋದು ಬಿಸ್ನೆಸ್ಸು, ಆ್ಯಂಡ್ ಗುಡ್ ಎಥಿಕ್ಸ್ ಆಫ್ ಬಿಸ್ನೆಸ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್. CSR ಅಂತ ನೀವು ಕೇಳಿರ್ಬೋದು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಯಾವುದೇ ಒಂದು ಕಂಪನಿ ತನ್ನ ಬಿಸ್ನೆಸ್ಸನ್ನು ಮಾಡುವಾಗ ತಮ್ಮ ಉದ್ದೇಶ ಏನಿರುತ್ತೆ ಅಂದರೆ ಟು ಅರ್ನ್ ಎ ಮಿನಿಮಮ್ ಪ್ರಾಫಿಟ್, ಸ್ವಲ್ಪನಾದರೂ ಪ್ರಾಫಿಟನ್ನು ಅರ್ನ್ ಮಾಡೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಬಂದಿರೋ ಪ್ರಾಫಿಟಲ್ಲಿ ಸಮ್ ಪಾರ್ಟ್ ಆಫ್ ಪ್ರಾಫಿಟನ್ನು ಏನು ಮಾಡ್ತಾರೆ, ಸೋಷಿಯಲ್ ಸರ್ವಿಸ್ಗೋಸ್ಕರ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವೆಲ್ಲ ಕೇಳಿರ್ಬೋದು, ಈ ಜಿಂದಾಲ್ ಕಂಪನಿ ಸ್ಕಾಲರ್ಶಿಪ್ಪನ್ನು ಕೊಡುತ್ತೆ, ಲ್ಯಾಪ್ಟಾಪ್ಸನ್ನು ಕೊಡುತ್ತೆ, ಬಟ್ಟೆ ಕೊಡುತ್ತೆ, ಬುಕ್ಸ್ ಕೊಡುತ್ತೆ ಸ್ಕೂಲ್ ಮಕ್ಕಳಿಗೆ, ಬಡ ಮಕ್ಕಳಿಗೆ. ಈ ರೀತಿಯಾಗಿ ಏನೋ ಒಂದು ಸೋಷಿಯಲ್ ಸರ್ವಿಸನ್ನು ಮಾಡುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ ಕಾರ್ಪೊರೇಟ್ ಅಥವಾ ಕಂಪನಿಗಳು ಕೂಡ
ತಮ್ಮದೇ ಆದಂತಹ ಸಾಮಾಜಿಕ ಕಳಕಳಿ, ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ, ರೆಸ್ಪಾನ್ಸಿಬಿಲಿಟೀಸನ್ನು ಹೊಂದಿದೆ ಅಂತ ನಾವಿಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡ್ತೀವಿ ಸ್ನೇಹಿತರೆ. ಡಾಕ್ಟ್ರೈನ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್, ರ್ಯಾಷನಲ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ರಿಲೇಟೆಡ್ ನಾವು ಈ ಒಂದು ಚಾಪ್ಟರ್ನಲ್ಲಿ ಸೆಕೆಂಡ್ ಮಾಡ್ಯೂಲಲ್ಲಿ ಡಿಸ್ಕಸ್ ಮಾಡ್ತೀವಿ ಸ್ನೇಹಿತರೆ. ಅದೇ ರೀತಿ ಹೋದರೆ ನಿಮಗೆ ನೆಕ್ಸ್ಟ್ ಮಾಡ್ಯೂಲ್ ಟೆಕ್ನಾಲಜಿ ಇನ್ ಬಿಸ್ನೆಸ್. ಎಸ್, ನವಡೇಸ್ ವಾಟ್ ಎವರ್ ದ ಬಿಸ್ನೆಸ್ ಯು ಟೇಕ್, ಯು ನೀಡ್ ಮಿನಿಮಮ್ ಸ್ಕಿಲ್ಸ್, ಮಿನಿಮಮ್ ಟೆಕ್ನಾಲಜಿ. ಯಾವುದೇ ಒಂದು ಕಂಪನಿಯಲ್ಲಿ ನೀವು ಹೋದಾಗ ಮಿನಿಮಮ್ ಕಂಪ್ಯೂಟರ್ನ ನಾವು ನೋಡ್ತೀವಿ. ಪ್ರೀವಿಯಸ್ಲಿ ಯಾವ ರೀತಿ ಅಕೌಂಟ್ಸನ್ನು ಮಾಡ್ತಾಯಿದ್ದೆ ಅಂದರೆ ಒಂದು ಲೆಡ್ಜರು, ಟ್ರಯಲ್ ಬ್ಯಾಲೆನ್ಸ್ ಬುಕ್ಕು, ಲೆಡ್ಜರ್ ಬುಕ್ಕು, ಕ್ಯಾಶ್ ಬುಕ್ ಎಲ್ಲ ಇಟ್ಕೊಂಡು ಬರೀತಾಯಿದ್ರು. ನವ್ ಡೇಸ್ ಇಟ್ಸ್ ನಾಟ್ ಪಾಸಿಬಲ್ ಟು ಟ್ರಾನ್ಸಾಕ್ಟ್ ದ ಮೋರ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸಿಂಗಲ್ ಬುಕ್. ಹಾಗಾಗಿ ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಅಡಾಪ್ಟ್, ದೇ ಆರ್ ಗೋಯಿಂಗ್ ಟು ಯೂಸ್ ಟೆಕ್ನಾಲಜಿ. ಲೈಕ್ ನಿಮಗೆ ಎಕ್ಸೆಲ್ ಗೊತ್ತಿರ್ಬೋದು, MS ಆಫೀಸನ್ನು ಯೂಸ್ ಮಾಡ್ಕೊಳ್ತಾರೆ, ಅಥವಾ ಟ್ಯಾಲಿಯನ್ನು ಯೂಸ್ ಮಾಡ್ತಾರೆ. ಟ್ಯಾಲಿ ERP ಇರ್ಬೋದು, C++ ಇರ್ಬೋದು, ಜಾವಾ ಇರ್ಬೋದು, ಅದರ ಕಂಪ್ಯೂಟರ್ ಸಾಫ್ಟ್ವೇರ್ಸನ್ನು ಯೂಸ್ ಮಾಡಿ ಏನು ಮಾಡ್ತಾರೆ, ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾರೆ. ನಾಟ್ ಓನ್ಲಿ ಫಾರ್ ದ ಮೇಂಟೈನಿಂಗ್ ಆರ್ ಮೇಕಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಅದರ್ ಪರ್ಪಸ್ ಲೈಕ್ ಮಿಷನರಿ, ಬಿಲ್ಡಿಂಗನ್ನು ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಮಿಷನರಿಗಳನ್ನು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾರೆ, ಹ್ಯಾಂಡ್ ಮೇಡ್ ಮಾಡ್ತಾಯಿದ್ರು. ಅದೇ ಪ್ರಾಡಕ್ಟನ್ನು ಈಗ ಬೈ ಯೂಸಿಂಗ್ ಮಿಷನರೀಸ್ಗಳನ್ನು, ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಪ್ರೊಡಕ್ಷನನ್ನು ಮಾಡ್ತಾರೆ. ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾರೆ, ಜಾಸ್ತಿ ಡಿಮ್ಯಾಂಡನ್ನು ಮೀಟ್ ಮಾಡಿ ಜಾಸ್ತಿ ಪ್ರಾಫಿಟನ್ನು ಅರ್ನ್ ಮಾಡೋಕ್ಕೆ ಈ ಒಂದು ಟೆಕ್ನಾಲಜಿ ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಈ ಒಂದು ಟಾಪಿಕಲ್ಲಿ ಇಂಟ್ರಡಕ್ಷನ್, ನೀಡ್, ಇಂಪಾರ್ಟೆನ್ಸ್ ಆಫ್ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಬಿಸ್ನೆಸ್, ಯಾವ್ಯಾವ ಫ್ಯಾಕ್ಟರ್ಸು, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸು ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗ ಟೆಕ್ನಾಲಜಿಯನ್ನು ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್, ಬೆನಿಫಿಟ್ಸ್ ಏನು, ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಅನ್ನೋದು ಕೂಡ ನಾವು ಈ ಒಂದು ಟಾಪಿಕಲ್ಲಿ, ಈ ಒಂದು ಮಾಡ್ಯೂಲ್ನಲ್ಲಿ ಡಿಸ್ಕಸ್ ಮಾಡ್ತೀವಿ ಸ್ನೇಹಿತರೆ. ದಿಸ್ ಈಸ್ ದ ಥರ್ಡ್ ಮಾಡ್ಯೂಲ್. ದ ಟೈಟಲ್ ಈಸ್ ಟೆಕ್ನಾಲಜಿ ಇನ್ ಬಿಸ್ನೆಸ್. ಗೊತ್ತಾಗ್ತಿದೆನಾ? ಓಕೆ, ನೆಕ್ಸ್ಟ್ ಮಾಡ್ಯೂಲ್ ಬಂದುಬಿಟ್ಟು ಬಿಸ್ನೆಸ್ ಆ್ಯಂಡ್ ಗೌರ್ನಮೆಂಟ್. ಬಿಸ್ನೆಸ್ ಅಂದರೆ ಒಂದು ಇಂಡಿವಿಜುವಲ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಬೋದು, ಅಥವಾ ಒಂದು ಸಮ್ ಗ್ರೂಪ್ ಆಫ್ ಪೀಪಲ್ಸ್ ಸೇರಿಬಿಟ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿ ಬಿಸ್ನೆಸ್ಸನ್ನು ಮಾಡ್ಬೋದು. ಆದರೆ ಗೌರ್ನಮೆಂಟ್ ಅಂದರೆ ನಮಗೆ ಗೊತ್ತಿದೆ, ಐದರ್ ಸ್ಟೇಟ್ ಗೌರ್ನಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ. ಇವೆರಡೂ ಕೂಡ ಬಿಸ್ನೆಸ್ ಮತ್ತು ಗೌರ್ಮೆಂಟ್ ಯಾವ ರೀತಿ ಒಂದು ಎಕನಾಮಿಕ್ ಡೆವಲಪ್ಮೆಂಟಿಗೂ ಆಫ್ ದ ಕಂಟ್ರಿ ವರ್ಕ್ ಮಾಡೋದಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ. ಒಂದು ಬಿಸ್ನೆಸ್ನ ಸ್ಟಾರ್ಟ್ ಆದರೆ ಗೌರ್ಮೆಂಟಿಗೆ ಏನಪ್ಪ ಹೆಲ್ಪ್, ಏನು ಬೆನಿಫಿಟ್ ಆಗುತ್ತೆ ಅಂದರೆ ಟ್ಯಾಕ್ಸ್ ಬರುತ್ತೆ ಗೌರ್ಮೆಂಟಿಗೆ, ಆ್ಯಸ್ ವೆಲ್ ಆ್ಯಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ, ಬಡತನ ಅನ್ನೋದು ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಒಂದು ದೇಶ ಹಣಕಾಸಿನ ರೀತಿಯಲ್ಲಿ, ಹಣಕಾಸಿನ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅಂಥ ಒಂದು ಟಾಪಿಕ್ಸ್ಗಳನ್ನು, ಅಂಥ ಒಂದು ರಿಲೇಟೆಡ್ ಮೆಥಡ್ಸ್ ಅಥವಾ ಟೆಕ್ನಿಕ್ಸ್ ಅಥವಾ ಕಾನ್ಸೆಪ್ಟ್ಸ್ಗಳನ್ನು ನಾವು ಈ ಒಂದು ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇಂಟ್ರಡಕ್ಷನ್, ಗೌರ್ನಮೆಂಟ್ ಇಂಟರ್ವೆನ್ಷನ್ ಆ್ಯಂಡ್ ಗ್ರೋತ್, ಎಕನಾಮಿಕ್ ಗ್ರೋತ್, ರೆಗ್ಯುಲೇಟರಿ ಗ್ರೋತ್, ಪ್ರಮೋಷನಲ್ ಗ್ರೋತ್, ಇಂಟರ್ಪರ್ಸನಲ್ ಗ್ರೋತ್ ಆ್ಯಂಡ್ ಪ್ಲ್ಯಾನಿಂಗ್ ಗ್ರೋತ್. ಈ ಎಲ್ಲ ಒಂದು ಟಾಪಿಕ್ಸ್ಗಳನ್ನು ನಾವು ಚಾಪ್ಟರ್ ನಂಬರ್ 4, ಮಾಡ್ಯೂಲ್ ನಂಬರ್ 4ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಸ್ನೇಹಿತರೆ. ಅದೇ ರೀತಿ ಹೋದರೆ ನೆಕ್ಸ್ಟ್ ಮಾಡ್ಯೂಲ್ ಬಂದುಬಿಟ್ಟು ದಿಸ್ ಇಸ್ ದ ಫೈನಲ್ ಮಾಡ್ಯೂಲ್, 5th ಮಾಡ್ಯೂಲ್. 5ನೇ ಮಾಡ್ಯೂಲಲ್ಲಿ ಬಿಸ್ನೆಸ್ ಪಾಲಿಸಿ, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಪಾಲಿಸಿ, ಎಸೆನ್ಷಿಯಲ್ಸ್ ಆಫ್ ಬಿಸ್ನೆಸ್ ಪಾಲಿಸಿ, ಕ್ಲಾಸಿಫಿಕೇಷನ್ಸ್ ಆಫ್ ಬಿಸ್ನೆಸ್ ಪಾಲಿಸಿ, ಪ್ರೊಡಕ್ಷನ್ ಪಾಲಿಸಿ, ಪರ್ಸನಲ್ ಪಾಲಿಸಿ, ಫೈನಾನ್ಷಿಯಲ್ ಪಾಲಿಸಿ, ಮಾರ್ಕೆಟಿಂಗ್ ಪಾಲಿಸಿ. ಈ 4 ಮೇನ್ ಪಾಲಿಸೀಸ್ ಯಾವುದ್ಯಾವ್ದಪ್ಪ ಅಂತಂದರೆ ಬಿಸ್ನೆಸ್ ಪಾಲಿಸಿ, ಪ್ರೊಡಕ್ಷನ್ ಪಾಲಿಸಿ, ಪರ್ಸನಲ್ ಪಾಲಿಸಿ, ಫೈನಾನ್ಷಿಯಲ್ ಪಾಲಿಸಿ, ಮಾರ್ಕೆಟಿಂಗ್ ಪಾಲಿಸಿ. ಟೋಟಲ್ 5 ಇಂಪಾರ್ಟೆಂಟ್ ಪಾಲಿಸಿಗಳನ್ನು ಅಲ್ಲಿ ಕ್ಲಾಸಿಫಿಕೇಷನ್ ಮಾಡಿದರೆ ಅದರಲ್ಲಿ ಯಾವ ರೀತಿ ಇಂಪಾರ್ಟೆನ್ಸನ್ನು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ ಚಾಪ್ಟರ್ನ ಡಿಸ್ಕಸ್ ಮಾಡುವಾಗ ಸ್ನೇಹಿತರೆ. ಗೊತ್ತಾಗ್ತಿದೆಯಾ? ಬಿಸ್ನೆಸ್ ತನ್ನದೇ ಆದಂಥ ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಪಾಲಿಸಿಗಳನ್ನು ಮಾಡ್ಕೊಂಡಿರುತ್ತೆ. ಅಲ್ಲಿ ಯಾವ ರೀತಿಯಾದಂಥ ಪಾಲಿಸಿಗಳನ್ನು ಅಲ್ಲಿ ಬಿಸ್ನೆಸ್ಸು ಫ್ರೇಮ್ ಮಾಡ್ಕೊಂಡಿರುತ್ತೆ ಅಥವಾ ಕಂಪನಿ ಫ್ರೇಮ್ ಮಾಡ್ಕೊಂಡಿರುತ್ತೆ ಅನ್ನೋದನ್ನು ನಾವು ಈ ಒಂದು ಕಂಪ್ಲೀಟ್ ಈ ಮಾಡ್ಯೂಲಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಲ್ಟಿಮೇಟಾಗಿ ನಾವು ಈ ಒಂದು BGP ಸಬ್ಜೆಕ್ಟನ್ನು ಸ್ಟಡಿ ಮಾಡಿದ ನಂತರ ವಾಟ್ ಈಸ್ ದ ಬಿಸ್ನೆಸ್, ವಾಟ್ ಈಸ್ ದ ಎನ್ವೈರನ್ಮೆಂಟ್ ಆ್ಯಂಡ್ ವಾಟ್ ಆರ್ ದ ಟೆಕ್ನಾಲಜಿ ದ ಬಿಸ್ನೆಸ್ ಆರ್ ಗೋಯಿಂಗ್ ಟು ಯೂಸ್ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಪಾಲಿಸಿ ಆ್ಯಂಡ್ ಅದರ್ ಥಿಂಗ್ಸ್. ಆ್ಯಂಡ್ ಗೌರ್ಮೆಂಟ್ ಯಾವ ರೀತಿ ಇಂಡೈರೆಕ್ಟ್ ಆಗಿರ್ಬೋದು, ಡೈರೆಕ್ಟಾಗಿ ಯಾವ ರೀತಿ ಒಂದು ಬಿಸ್ನೆಸ್ಸಿಗೆ ರನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಈ ಓವರಾಲ್ ಈ ಒಂದು ಚಾಪ್ಟರಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. BGP ಚಾಪ್ಟರ್ ಅಥವಾ ಸಬ್ಜೆಕ್ಟ್ ಅನ್ನೋದು 5 ಚಾಪ್ಟರ್ಗಳನ್ನು ಇನ್ವಾಲ್ವ್ ಆಗಿದೆ. 5 ಚಾಪ್ಟರ್ನ ನಾವು ಡೇ ಬೈ ಡೇ ಥ್ರೂ ಆನ್ಲೈನ್ ಕ್ಲಾಸ್ ಇರ್ಬೋದು, ಅಥವಾ ನೆಕ್ಸ್ಟ್ ಮಂತಿಂದ ಏನಾದರೂ ಪಾಸಿಬಿಲಿಟೀಸ್ ಇದ್ದರೆ ಗೌರ್ಮೆಂಟ್ ಏನಾದರೂ ನಮಗೆ ಕಾಲೇಜಿಗೆ ಬನ್ನಿ ಅಂತ ಫಸ್ಟ್ ಇಯರ್ಸ್ ಅಥವಾ ಸೆಕೆಂಡ್ ಇಯರ್ಸ್ ಬನ್ನಿ ಅಂತ ಏನಾದರೂ ನಿಮಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟರೆ ನೀವು ಖಂಡಿತವಾಗ್ಲೂ ಕಾಲೇಜಿಗೆ ಬಂದು ಆಫ್ಲೈನ್ ಕ್ಲಾಸಸನ್ನು ಕೇಳಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಎಲ್ಲರಿಗೂ ನಮಸ್ಕಾರ. ನಾಳೆ ಮತ್ತೆ ಹೊಸ ಟಾಪಿಕ್ಕು, ಫಸ್ಟ್ ಮಾಡ್ಯೂಲಲ್ಲಿ ಬರುವಂತಹ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್
ಬಿಸ್ನೆಸ್ ರಿಲೇಟೆಡ್ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ಆನ್ ಬೆಲ್ ಐಕಾನ್. ಥ್ಯಾಂಕ್ ಯು.